ಮಂಗಳೂರಲ್ಲಿ. ಅಲ್ಲಿ ನಾನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ನಾನು ಯಾರಿಗೂ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ನನ್ನ ಮಗಳ ಅಸ್ಥಿ ಸಿಕ್ಕಿದರೆ, DNA ಮ್ಯಾಚ್ ಆದರೆ ಅದನ್ನ ನನ್ನ ಮಗಳ ಅಸ್ಥಿಯನ್ನ ಕೊಡಿಸಿ ಅಂತ ಹೇಳಿದ್ದೀನಿ. ಅದನ್ನು ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ನಾನು ಅದನ್ನ ಏನು ಮಾಡಬೇಕು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದ್ದೀನಿ. 18 ವರ್ಷದ ನಂತರ ಸುಜಾತ ಭಟ್ ಅವರು ಇದಕ್ಕಿದ್ದಂಗೆ ಉದ್ಭವ ಯಾಕಾದ್ರೂ ಈಗ 18-20 ವರ್ಷ ಆಗಿದೆ, ಉದ್ಭವ ಆಗಿಲ್ಲ. ನಾನು ಅನಾಮಧೇಯ ವ್ಯಕ್ತಿ ಸಾವಿರಾರು ಹೆಣಗಳನ್ನು ಹೂತಿದ್ದಾನೆ ಅಂತ ಹೇಳಿಕೊಂಡು ಬಂದವಾಗ, ನಾನು ಒಂದು ಮಾಧ್ಯಮದ ಮುಂದೆ ನೋಡಿದವಾಗ ನಾನು ನನ್ನ ಲಾಯರ್ ಅನ್ನ, ಒಬ್ರು ಮಂಜುನಾಥ್ ಅನ್ನುವಂತ ಲಾಯರ್ ಅನ್ನ ಅಪ್ರೋಚ್ ಮಾಡಿ ನಾನು ಅವ್ರ ಮೂಲಕ ಹೋಗಿರೋದು. ಇದು ಸ್ಪಷ್ಟ. ಈಗ ನನ್ನ ಪ್ರಶ್ನೆ ಇದೆ, ಅಲ್ಲಿ ಹೊಡೆದಿದ್ದಾರೆ, ಒಂದು ನಿಮಿಷ, ಅಲ್ಲಿ ಹೊಡೆದು ಬಿಟ್ಟಿದ್ದೀನಿ. ನನಗೆ ಪ್ರಜ್ಞಾ ಇರ್ಲಿಲ್ಲ. ಯಾರೋ ಅನಾಮಧೇಯ ವ್ಯಕ್ತಿ ನನ್ನನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ರು. ಅಲ್ಲಿನೂ ಅವ್ರಿಗೆ ನನ್ನ ಹೆಸರು ಗೊತ್ತಿಲ್ಲ. ನಾನು ಪ್ರಜ್ಞೆ ಬರುವಾಗ ನಾನು ಅಲ್ಲಿಂದ ಬರಬೇಕಾಗಿದ್ರೆ ನಾನು 2 ತಿಂಗಳಾಗಿತ್ತು, ಏನೋ ಗೊತ್ತಿಲ್ಲ, 2ರಿಂದ 3 ತಿಂಗಳಾಗಿರ್ಬೋದು. ಹಾಗಾಗಿ ಆ ಅನಾಮಧೇಯ ವ್ಯಕ್ತಿ ಅಲ್ಲಿ ಹಾಸ್ಪಿಟ್ಲಿಗೆ ಏನ್ ಅಮೌಂಟ್ ಕೊಡ್ಬೇಕು ಆ ವ್ಯಕ್ತಿ ಕೊಟ್ಟಿದ್ದಾನೆ ಅನ್ನುವಂಥದ್ದು. 3 ತಿಂಗಳು ನಿಮ್ಮ ಟ್ರೀಟ್ಮೆಂಟ್ ನ ದುಡ್ಡನ್ನ ನಿಮಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಕೊಟ್ಟು ಹೋಗಿದ್ದಾರೆ. ಅವರಿಗೆ ಯಾರು ಅಂತ ನಾನು ಗೊತ್ತಿಲ್ಲ. ನನ್ನನ್ನು ಬೀದಿಯಲ್ಲಿ ಒಂದು ಕಡೆ ಹಾಕಿ ಬಿಟ್ಟಿದ್ರು. ಬಟ್ಟೆ ಎಲ್ಲ ಹರಿದು ಹೋಗಿತ್ತು, ಮೈಯಲ್ಲಿ ಬಟ್ಟೆ ಇರ್ಲಿಲ್ಲ. ಆಯ್ತು, ಅದನ್ನು ಹೇಳ್ತೀನಿ. ಅದಕ್ಕೆ ನೀವು ಇನ್ನೊಂದು ಕ್ರಿಯೇಟ್ ಮಾಡಬೇಡಿ. ನಾನು ಒಂದು ಕಟ್ಟೆ ಮೇಲೆ ಕುತ್ಕೊಂಡಾಗ ನನ್ನ ಬಟ್ಟೆ ಎಲ್ಲ ಹರಿದು ಹೋಗಿತ್ತು. ಹಿಂದುಗಡೆಯಿಂದ ಒಬ್ಬ ಬಂದು ಯಾವ್ದೋ ಒಂದು ಕೋಲಿನಿಂದ ರಾಡಿನಿಂದ ಹೊಡೆದು ಇಲ್ಲಿ ಸ್ಟಿಚ್ ಹಾಕಿದ್ದಾರೆ. ಇಲ್ಲಿ ಯಾವ ಪ್ಲೇಸ್ ಅಲ್ಲಿ, ಯಾವ ಜಾಗದಲ್ಲಿ? ಧರ್ಮಸ್ಥಳದಲ್ಲಿ. ಹೌದು. ಅಲ್ಲಿಂದ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅಲ್ಲಿಂದ ಮುಂದೆ ನಾನು ಹುಡುಕಕ್ಕೆ ನಾನು ಪ್ರಯತ್ನ ಮಾಡಕ್ಕೆ ನನಗೆ ಆಗ್ಲಿಲ್ಲ. ನಾನು ಜೀವನ ನಾನು ರೂಢಿಸಿಕೊಂಡು ನನ್ನ ಮಗಳನ್ನ ನನ್ನ ಮಗಳಿಂದ ಕರುಳಿನ ಕಥೆ ನನಗೆ ಗೊತ್ತಿದೆ. ನಾನು ಎಲ್ಲರ ಹತ್ರನು ನಾನು ಹೇಳ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಬೀದಿಗೆ ಹೋಗೋ ದಾಸನಿಗೆ ಹೇಳಿದ್ರೆ ನನ್ನ ಮಗಳನ್ನು ವಾಪಸ್ ತಂದು ಯಾರು ಕೊಡಲ್ಲ.